ನೋಡಿ ಅಮ್ಮ, ನಾನೀಗ ನಿಮಗೆ ದುಡ್ಡು ಕೊಟ್ಟರೆ ಅದು ನಾನು ನಿಮಗೆ ಮಾಡೋ ಅವಮಾನ. ಅಯ್ಯ, ಕೊಡೋದಾದ್ರೆ ಕೊಡು, ಅದರಲ್ಲಿ ಅವಮಾನ. ನೀವು ಈ ದೇಶದ ಪ್ರಜೆಗಳೇ. ಸಮಾಜದಲ್ಲಿ ಘನತೆಯಿಂದ ಜೀವನ ನಡೆಸೋ ಹಕ್ಕು ನಿಮಗೂ ಕೂಡ ಇದೆ. ಅಯ್ಯೋ, ದುಡ್ಡು ಕೊಡಯ್ಯ, ತಲೆ ತಿನ್ಬೇಡ. ನೋಡಿ, ನಾನು ನಿಮ್ಮ ಸಮುದಾಯದವಳೆ. ನಮ್ಮೆಲ್ಲರ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಸರ್ವೆ ನಡೆಸ್ತಾ ಇದೆ. ನಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಸರ್ವೆನಾ? ಯಾವ ಸರ್ವೆ ನಮ್ಗೆ ಬೇಡ. ಅದರಿಂದ ನಮ್ಗೇನು ಲಾಭ ಇದೆ? ಸರ್ಕಾರ ನಮ್ಮ ಸಮುದಾಯದ ಬಗ್ಗೆ ನಡೆಸ್ತಿರುವ ಸರ್ವೆ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಸರಿ, ಸರ್ವೆ ಬಗ್ಗೆ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಟ್ರಾನ್ಸ್ಜೆಂಡರ್ ಸಮುದಾಯದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಉನ್ನತಿ ಸಾಧಿಸಬೇಕು. ಸಮಾಜದ ಮುಖ್ಯವಾಹಿನಿಯಲ್ಲಿ ಘನತೆಯ ಜೀವನ ನಡೆಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮ ಸಮುದಾಯದವರ ಸಮೀಕ್ಷೆ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಈ ಸರ್ವೆ ಯಾಕೆ ಮಾಡೋದು? ಇದರ ಉದ್ದೇಶ ಏನು? ಟ್ರಾನ್ಸ್ಜೆಂಡರ್ ಸಮುದಾಯದವರಿಗೆ ಸರ್ಕಾರದ ಸೌಲಭ್ಯ ಹಾಗೂ ಸವಲತ್ತುಗಳು ಸಿಗಬೇಕಾದರೆ ನಮ್ಮ ಸಮುದಾಯದ ಘನತೆ ದತ್ತಾಂಶ ಅತಿ ಅವಶ್ಯಕ. ಸೌಲಭ್ಯಗಳು ಮಾತ್ರ ಅಲ್ಲ, ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದೀವಂತ ಗೊತ್ತಾಗುತ್ತೆ. ನಮಗೂ ಒಂದು ಅಸ್ತಿತ್ವ ಗುರುತು ಸಿಗುತ್ತೆ. ಈ ಸರ್ವೆ ಯಾರು ಮಾಡೋದು? ನಿಮ್ಮ ಸಮುದಾಯದಲ್ಲೇ ಒಬ್ರು ಇದರ ಸರ್ವೆ ಮಾಡ್ತಾರೆ. ಸರಿ ಅಕ್ಕ, ಈ ಸರ್ವೆಗೆ ನಾವು ಕೈ ಜೋಡಿಸ್ತೀವಿ. ನಮ್ಮ ಸರಿಯಾದ ಮಾಹಿತಿ ನೀಡ್ತೀವಿ. ಟ್ರಾನ್ಸ್ಜೆಂಡರ್ ಸಮುದಾಯದವರಲ್ಲಿ ನನ್ನದೊಂದು ವಿನಂತಿ. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮೆಲ್ಲರ ಹಿತದೃಷ್ಟಿ ಹಾಗೂ ಒಳಿತಿಗಾಗಿ ಒಂದು ಸಮೀಕ್ಷೆ ನಡೆಸ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಪಾಲ್ಗೊಳ್ಳಿರಿ. ನಮಸ್ಕಾರ. ಎಲ್ಲ ನನ್ನ ಟ್ರಾನ್ಸ್ಜೆಂಡರ್ ಸಮುದಾಯದ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ತಮ್ಮಲ್ಲಿ ಒಂದು ಕೋರಿಕೆಯನ್ನು, ಮನವಿಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಬ್ಬ ತಾಯಿ ಮನೆಯಲ್ಲಿ ಅಡುಗೆಯನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಗೊತ್ತಿರುತ್ತೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ ನಾನು ಇವತ್ತು ಅಡುಗೆಯನ್ನು ಮಾಡಿ ಬಡಿಸ್ಬೇಕು ಅಂತ. ಅದೇ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬರಬೇಕನ್ನೋದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ, ನನ್ನ ಆಶಯ ಕೂಡ ಆಗಿದೆ. ಅದಕ್ಕೆ ಈಗ ನಾವು ಟ್ರಾನ್ಸ್ಜೆಂಡರ್ ಬಾಂಧವರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ವಿವಿಧ ಇಲಾಖೆಯ ಯೋಜನೆಗಳ ಅನುಕೂಲ ತಮ್ಮ ಬಾಗಿಲಿಗೆ ಬರಲಿ ಅಂತ ಮಾಡ್ತಾ ಇದ್ದೀವಿ. ಮಹಿಳಾ ಅಭಿವೃದ್ಧಿ ನಿಗಮದಿಂದ ತಮ್ಮ ಒಂದು ಸಮೀಕ್ಷೆಯನ್ನು, ಟ್ರಾನ್ಸ್ಜೆಂಡರ್ ಬಾಂಧವರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸುವ ಒಂದು ಆಶಯ ನನಗಿದೆ. ಆದರೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ನಿಮಗೆ ಸಹಾಯ ಮಾಡಲಿಕ್ಕೆ ನೀವು ನನಗೆ ಸಹಾಯ ಮಾಡಿ. ಈ ಸಮೀಕ್ಷೆಯಲ್ಲಿ ಬನ್ನಿ, ಭಾಗವಹಿಸಿ. ಎಷ್ಟು ನಿಮ್ಮ ಜನಸಂಖ್ಯೆ ಇದೆ, ಎಷ್ಟು ಸಮುದಾಯದ ಬಾಂಧವರಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ತಮಗೆ ಯೋಜನೆಯನ್ನು ರೂಪಿಸ್ತೀವಿ. ಬನ್ನಿ, ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ. ನಮಸ್ಕಾರ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ.